Hello my dear students, welcome to PW Kannada YouTube channel. ನನ್ನ ಹೆಸರು ಅಶೋಕ್ ಎಸ್ ಕೆ, ನಾನು ನಿಮ್ಮ ಫಿಸಿಕ್ಸ್ ಟೀಚರ್. ಸ್ಟೂಡೆಂಟ್ಸ್, ಇವತ್ತು ನಾವು KCET ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಅಂಡ್ ಎಕ್ಸಾಂಪ್ಲರ್ ಸೀರೀಸ್ ಅಲ್ಲಿ ಫಸ್ಟ್ PU ನ ಕೊನೆ ಚಾಪ್ಟರ್ ಫ್ರಮ್ ಫಿಸಿಕ್ಸ್, ದಟ್ ಈಸ್ ಅ ವೇವ್ ಚಾಪ್ಟರ್. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ಟೈಮ್, ಲೆಟ್ಸ್ ಗೆಟ್ ಇನ್ ದ ಟಾಪಿಕ್. ಸೊ ಚಾಪ್ಟರ್ ನೇಮ್, ಸೊ ವೇವ್ಸ್. ಹಾಗಿದ್ರೆ ಇವತ್ತಿನ ಸೆಷನ್ ಅಲ್ಲಿ ನಾವು ಏನೇನು ತಿಳ್ಕೊಳ್ಳಿದ್ದೇವೆ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಅನಾಲಿಸಿಸ್ ಆಫ್ ಚಾಪ್ಟರ್ ವೈಸ್ ಮಾರ್ಕ್ಸ್ ವೇಟೇಜ್. ಅಂದ್ರೆ ಈ ಪರ್ಟಿಕ್ಯುಲರ್ ಚಾಪ್ಟರ್ ಇಂದ ನಮಗೆ ಈ ಲಾಸ್ಟ್ 10 ಇಯರ್ಸ್ ಇಂದ ಯಾವ ಯಾವ ರೀತಿ ಕ್ವಶನ್ಸ್ ನ ಕೇಳಿದ್ದಾರೆ, ಅದೇ ರೀತಿ ಎಷ್ಟು ಮಾರ್ಕ್ಸ್ ಗೆ ಕ್ವಶನ್ಸ್ ಕೇಳಿದ್ದಾರೆ ಅನ್ನೋದು ಈ ಅನಾಲಿಸಿಸ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ. ಸೊ ಇದು ಕಂಪ್ಲೀಟ್ ಆದ್ಮೇಲೆ NCERT ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್, NCERT ಎಕ್ಸಾಂಪ್ಲರ್ಸ್ ಫಸ್ಟ್ ಸಾಲ್ವ್ ಮಾಡೋಣ. ಇದಾದ್ಮೇಲೆ ಓಕೆ, ಇದು ಕಂಪ್ಲೀಟ್ ಆದ್ಮೇಲೆ NCERT ಎಕ್ಸಾಂಪ್ಲರ್ ಕ್ವಶನ್ಸ್ ಸಾಲ್ವ್ ಮಾಡೋಣ. ಅಂಡ್ ಕೊನೆಯದಾಗಿ ದಟ್ ಈಸ್ ದ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಓಕೆ, PYQs ಅಥವಾ ಪಾಸ್ಟ್ ಇಯರ್ ಕ್ವಶನ್ಸ್ ಅಂದ್ರೂ ಕರಿಬಹುದು. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ಲಿ PYQs ನ ನಾನು ಯಾವುದು ಸಿಲೆಬಸ್ ಇದೆ ಅದನ್ನ ಮಾತ್ರ ತಗೊಂಡು ಬಂದಿರೋದು. ಯಾಕೆಂದ್ರೆ ನಮಗೆ ಡಾಪ್ಲರ್ ಎಫೆಕ್ಟ್ ರಿಮೂವ್ ಮಾಡಿದ್ದಾರೆ. ಸೊ ನೀವು ಲಾಸ್ಟ್ 10 ಇಯರ್ಸ್ ಕ್ವಶನ್ ಪೇಪರ್ ತಗೊಳ್ಳಿ, ನೋಡಿದ್ರೆ ಅದರಲ್ಲಿ 6 to 7 ಇಯರ್ಸ್ ಡಾಪ್ಲರ್ ಎಫೆಕ್ಟ್ ಮೇಲೆನೆ ಕೇಳಿದ್ದಾರೆ. ಓಕೆ, ಅದು ಸದ್ಯಕ್ಕೆ ಅಂತೂ ಇಲ್ಲ. ಸೊ ಮಿಕ್ಕಿದ್ದು ಯಾವ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದಾವೆ ಅದ್ರ ಮೇಲೆ ಕ್ವಶನ್ಸ್ ನ ಸಾಲ್ವ್ ಮಾಡೋಣ. ಓಕೆ, ರೈಟ್. So let's get started with the very first topic, that is analysis of a chapter wise marks weightage. So last 10 years ಅಂದ್ರೆ 2014 ಇಂದ 2024 ವರೆಗೆ ಯಾವ ರೀತಿ ಕ್ವಶನ್ಸ್ ಕೇಳಿದ್ರೆ ಒಂದು ವರ್ಷಕ್ಕೆ ಎಷ್ಟು ಕ್ವಶನ್ಸ್ ನ ಕೇಳಿದ್ದಾರೆ ಅನ್ನೋದು ನೋಡೋಣ. ಸೊ 2024 ಅಲ್ಲಿ ನೋಡೋದಾದ್ರೆ that is the Doppler effect. ಸೊ ಇದು ಸದ್ಯಕ್ಕಂತೂ ರಿಮೂವ್ ಮಾಡಿದ್ದಾರೆ. ಓಕೆ, ಸೊ ಡಾಪ್ಲರ್ ಎಫೆಕ್ಟ್. ಸೊ ನೆಕ್ಸ್ಟ್ ಒನ್ 2023 ಅಲ್ಲಿ ಕೇಳೇ ಇಲ್ಲ, ಅಂಡ್ 2022 ಅಲ್ಲಿ ಕೇಳೇ ಇಲ್ಲ, ಅಂಡ್ 2021 ಅಲ್ಲಿ ಲಾಂಗಿಟ್ಯೂಡಲ್ ಅಂಡ್ ಟ್ರಾನ್ಸ್ವರ್ಸ್ ವೇವ್ ಬಗ್ಗೆ ಕೇಳಿದ್ದಾರೆ. ಅಂದ್ರೆ ವಾಟ್ ಇಸ್ ದ ಡಿಫರೆನ್ಸ್ ಅಂತ ಕೇಳಿರ್ತಾರೆ, ಅಥವಾ ಎಕ್ಸಾಂಪಲ್ಸ್ ಕೊಟ್ಟು ವಾಟ್ ಟೈಪ್ ಆಫ್ ವೇವ್ ಅಂತಾನು ಕೇಳಿರ್ತಾರೆ. ಓಕೆ, ಅಂಡ್ 2020 ಅಲ್ಲಿ ಡಾಪ್ಲರ್ ಎಫೆಕ್ಟ್, 2019 ಅಲ್ಲಿ ಸ್ಟೇಷನರಿ ವೇವ್ ಮೇಲೆ ಇಕ್ವೇಶನ್ ಕೊಟ್ಟಿರ್ತಾರೆ. ಅದರಲ್ಲಿ ನಮಗೆ ಯಾವ್ದಾದ್ರು ಒಂದು ಫೈಂಡ್ ಮಾಡಕ್ ಹೇಳ್ಬೋದು, ವೇವ್ ಲೆಂತ್ ನ ಫೈಂಡ್ ಮಾಡಕ್ ಹೇಳ್ಬೋದು, ಅಥವಾ ಪೊಸಿಷನ್ ನ ಫೈಂಡ್ ಮಾಡಕ್ ಹೇಳ್ಬೋದು, ಅಥವಾ ರೈಟ್. ಸೊ ಈ ಎರಡು ಪಾಸಿಬಿಲಿಟಿ ಇದೆ ಬಿಕಾಸ್ ಸ್ಟೇಷನರಿ ವೇವ್ಸ್. ಓಕೆ, ಇಟ್ ಇಸ್ ನಾಟ್ ಎ ಪ್ರೋಗ್ರೆಸಿವ್ ವೇವ್. ಸೊ ನೆಕ್ಸ್ಟ್ ಒನ್ 2018 ಅಲ್ಲಿ ಹಾರ್ಮೋನಿಕ್ ವೇವ್, ಓಪನ್ ಪೈಪ್, ಹಾರ್ಮೋನಿಕ್ ವೇವ್, ಓಪನ್ ಪೈಪ್. ಸೊ ಅದೇ ಓಪನ್ ಪೈಪ್ ಮತ್ತೆ ಕ್ಲೋಸ್ ಪೈಪ್ ಮೇಲೆನೂ ಸಹಿತ ಕೇಳೋ ಚಾನ್ಸಸ್ ಇದೆ. ಓಕೆ, ಸೊ ಅದಾದ್ಮೇಲೆ 2016 ಇಂದ ಅಂದ್ರೆ 2014 to 2016 ಡಾಪ್ಲರ್ ಎಫೆಕ್ಟ್, ಡಾಪ್ಲರ್ ಎಫೆಕ್ಟ್, ಡಾಪ್ಲರ್ ಎಫೆಕ್ಟ್. ಬಟ್ ಇವಾಗ ಸದ್ಯಕ್ಕಂತೂ ಇದಿಲ್ಲ, ಇಗ್ನೋರ್ ಮಾಡಿ. ಸೊ ನಮಗೆ ಉಳಿದಿರೋದು ಯಾವ ಟಾಪಿಕ್ಸು? ಸೊ ಒಂದು ಟೈಪ್ಸ್ ಆಫ್ ವೇವ್ಸ್ ಮೇಲೆ, ಇನ್ನೊಂದು ಸ್ಟೇಷನರಿ ವೇವ್ಸ್, ಇನ್ನೊಂದು ಹಾರ್ಮೋನಿಕ್ ವೇವ್ಸ್. ಅದರಲ್ಲಿ ನಿಮಗೆ ಫಸ್ಟ್ ಆಫ್ ಆಲ್ ನಿಮಗೆ ಫಸ್ಟ್ ಹಾರ್ಮೋನಿಕ್, ಫಂಡಮೆಂಟಲ್ ಹಾರ್ಮೋನಿಕ್ ಅಂತ ಬರುತ್ತೆ. ಓಕೆ, ಸೊ ಫಸ್ಟ್ ಹಾರ್ಮೋನಿಕ್, ಫಂಡಮೆಂಟಲ್ ಹಾರ್ಮೋನಿಕ್, ಸೆಕೆಂಡ್ ಹಾರ್ಮೋನಿಕ್ ಅಂತ ಕ್ವಶನ್ಸ್ ಬರುತ್ತೆ. ದಟ್ ಈಸ್ ರಿಲೇಟೆಡ್ ಟು ಓಪನ್ ಪೈಪ್ ಆಸ್ ವೆಲ್ ಆಸ್ ಅ ಕ್ಲೋಸ್ಡ್ ಪೈಪ್. ಫ್ರೀಕ್ವೆನ್ಸಿ ಫೈಂಡ್ ಮಾಡಕ್ಕೆ ಹೇಳ್ತಾರೆ. ಅದಾದ್ಮೇಲೆ ಬೀಟ್ ಫ್ರೀಕ್ವೆನ್ಸಿ ಅಂತ ಕೇಳ್ತಾರೆ. ಓಕೆ, ಸೊ ಬೀಟ್ ಫ್ರೀಕ್ವೆನ್ಸಿ ಅಂತ ಕೇಳ್ತಾರೆ. ದಟ್ ಈಸ್ ನಥಿಂಗ್ ಬಟ್ ಡಿಫರೆನ್ಸ್ ಇನ್ ಅ ಫ್ರೀಕ್ವೆನ್ಸಿ ಬಿಟ್ವೀನ್ ಟೂ ವೇವ್ಸ್. ಓಕೆ, ಸೊ ಆ ತರ ಕ್ವಶನ್ಸ್ ನ ಕೇಳೋ ಸಾಧ್ಯತೆ ಇರುತ್ತೆ. ಓಕೆ, ಸೊ ರೈಟ್. ಸೊ ಫಸ್ಟ್ ಟಾಪಿಕ್ ಅಂತ ಮುಗೀತು. ಸೊ ನೆಕ್ಸ್ಟ್ ಒನ್ NCERT examples. Okay, so first example, water waves produced by a motor boat sailing in a water hour. Okay, so ಒಂದು ವಾಟರ್ ಬೋಟ್ ಹೋಗ್ತಾ ಇರುತ್ತೆ ನೀರಲ್ಲಿ. ಓಕೆ, ಅದು ಯಾವ ರೀತಿ ವೇವ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ? ಓಕೆ, ಸೊ ದಟ್ ಈಸ್ ಸೇಲಿಂಗ್ ಇನ್ ಎ ವಾಟರ್ ಆರ್. ಓಕೆ, ವಾಟರ್ ವೇವ್ಸ್ ಪ್ರೊಡ್ಯೂಸ್ ಬೈ ಮೋಟಾರ್ ಬೋಟ್. ಸೊ ಯಾವ ತರ ವೇವ್ಸ್ ನ ಪ್ರೊಡ್ಯೂಸ್ ಮಾಡ್ತಾರೆ? ನಾವ್ ಅನ್ಕೊಳ್ತೀವಿ ಸರ್ ನೀರಿದೆ, ಓನ್ಲಿ ಲಾಂಗ್ ಟರ್ನಲ್ ವೇವ್ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಅನ್ಕೋತೀವಿ. ಎಸ್, ಬಟ್ ಅದು ಒಳಗಡೆ ಅಂದ್ರೆ ನೀರಿನ ಸರ್ಫೇಸ್ ಕೆಳಗಡೆಯಿಂದ ನೋಡಿದ್ರೆ ಸೊ ಇಟ್ ಈಸ್ ಅ ಲಾಂಗ್ ಟೇಲ್ ವೇವ್ ಇನ್ ಅ ನೇಚರ್. ಬಟ್ ಔಟ್ ಸೈಡ್ ಸರ್ಫೇಸ್ ಅಲ್ಲಿ ನೋಡಿದ್ರೆ ನೀವು ನೋಡಿ ಈ ತರ ವೇವ್ಸ್ ಹೋಗ್ತಾ ಇರುತ್ತೆ, ವಾಟರ್ ವೇವ್ಸ್. ವಾಟ್ ಇಸ್ ದಟ್? ಅಪ್ ಅಂಡ್ ಡೌನ್. ಇಲ್ಲಿ ಏನಂತಂದ್ರೆ ವೇವ್ ಮೋಷನ್ ಯಾವ ತರ ಇರುತ್ತೆ ಅಂದ್ರೆ ಹಾರಿಜೆಂಟಲ್, ಬಟ್ ಪಾರ್ಟಿಕಲ್ ಮೋಷನ್ ಅಂದ್ರೆ ನೀರ್ ಯಾವ ತರ ಹೋಗ್ತಾ ಇರುತ್ತೆ, ಮೇಲೆ ಕೆಳಗೆ ಆಗ್ತಾ ಇರುತ್ತೆ. ಬಟ್ ವಾಟರ್ ಯಾವ ತರ ಮೂವ್ ಆದಂಗೆ ಕಾಣಿಸುತ್ತೆ, ಮುಂದೆ ಹೋದಂಗೆ ಕಾಣಿಸುತ್ತೆ. ಬಟ್ ವಾಟ್ ಇಸ್ ದಸ್ ಅಂತ ಹೇಳಿದ್ರೆ ದಟ್ ಈಸ್ ದ ಟ್ರಾನ್ಸ್ವರ್ಸ್ ವೇವ್. So, water waves produced by a motor boat. So, produces both, okay, so both longitudinal and transverse wave. Okay, so both longitudinal and transverse wave. Longitudinal below the surface of water and transverse wave above the surface of water. Done. So, next question. That is sound waves of a wavelength. Okay, so this is a first question. Okay, second question. Sound waves of a wavelength lambda traveling in a medium with a speed of a v meter per second enters into another medium where its speed is a 2v
ಅಂದ್ರೆ ಡಬಲ್ ಆಯ್ತು ವೆಲಾಸಿಟಿ. ಓಕೆ, ಸ್ಪೀಡ್ ಅಥವಾ ವೆಲಾಸಿಟಿ. ಇಲ್ಲಿ ಸ್ಪೀಡ್ ಆಗಿ ಕೊಟ್ಟಿದ್ದಾರೆ. ಸ್ಪೀಡ್ ಇಸ್ ಡಬಲ್ ಮೀಟರ್ ಪರ್ ಸೆಕೆಂಡ್. ಓಕೆ, 2 ಟೈಮ್ಸ್. ವೇವ್ ಲೆಂತ್ ಆಫ್ ಅ ಸೌಂಡ್ ಇವನ್ ದ ಸೆಕೆಂಡ್ ಮೀಡಿಯಂ ಈಸ್. ಓಕೆ, ಸೊ ಇಲ್ಲಿ ವೇವ್ ಲೆಂತ್ ನ ಫೈಂಡ್ ಮಾಡಬೇಕು. ಸೊ ವಾಟ್ ಈಸ್ ದ ಸ್ಪೀಡ್ ಆಫ್ ಅ ವೇವ್ ಅಂತ ಹೇಳಿದ್ರೆ, ಓಕೆ, ಸೊ ದಟ್ ಈಸ್ ವಿ ಇಸ್ ಈಕ್ವಲ್ಸ್ ಟು ಎಫ್ ಲ್ಯಾಂಬ್ಡಾ. ಓಕೆ, ಸೊ ವಿ ಇಸ್ ಈಕ್ವಲ್ಸ್ ಟು ಎಫ್ ಲ್ಯಾಂಬ್ಡಾ. ಸೊ ಅಲ್ಲಿ ಯಾವ್ದ್ರ ಬಗ್ಗೆ ಮಾತಾಡ್ತಿರೋದು? ವೇವ್ ಲೆಂತ್ ಬಗ್ಗೆ. ಸೊ ವೇವ್ ಲೆಂತ್ ದಟ್ ಈಸ್ ಈಕ್ವಲ್ಸ್ ಟು ಸ್ಪೀಡ್ ಆಫ್ ದ ವೇವ್ ಡಿವೈಡೆಡ್ ಬೈ ಫ್ರೀಕ್ವೆನ್ಸಿ. ಓಕೆ, ಸೊ ಫಸ್ಟ್ ಕಂಡೀಷನ್ ಯಾವ್ದು ರಿಲೇಟೆಡ್ ಆಗಿದೆ? ಫಸ್ಟ್ ಕಂಡೀಷನ್ ಇಟ್ ಇಸ್ ರಿಲೇಟೆಡ್ ಟು, ಓಕೆ, ಸೊ ಲ್ಯಾಂಬ್ಡಾ 1 that is equals to what is the speed? V and the frequency F. So ಯಾಕೆಂದ್ರೆ while traveling a wave from one medium to another medium, frequency remains the same. Only speed as well as the wavelength are going to change. Okay, so one of the properties of a wave. So next one, second wave, therefore lambda 2 that is equals to 2 times of a wave speed. Okay, so divided by frequency ಅಂತ ಸೇಮ್ ಆಗುತ್ತೆ. So 2 into V divided by F ಅಂತ ಬರಿಬಹುದು ಇದನ್ನ? Yes, definitely ಬರಿಬಹುದು. So from equation 1, okay, so from equation 1, what we can write? So lambda 2 wavelength becomes 2 times of lambda 1. So ಇಲ್ಲಿ lambda 1 ಏನಂತ ಕೊಟ್ಟಿದ್ದಾರೆ? lambda ಅಂತ ಕೊಟ್ಟಿದ್ದಾರೆ. Therefore ನಾನು ಏನಂತ ಬರಿಬಹುದು? 2 times of a lambda. 2 times of a lambda. Okay, so that is option C is the right answer. Got it? Next one, speed of a sound wave in a air. Okay, speed of a sound in a wave. Speed of a sound in a wave. What is that? Generally, nodi, this V is given by under square root gamma. So that is RT, so divided by M. And this is speed of a sound in a air. And the speed of a wave in a string. ಈ ಎರಡರ ಮಧ್ಯೆ ಕನ್ಫ್ಯೂಸ್ ಆಗಬಾರ್ದು. ಓಕೆ, ಸೊ ದಟ್ ಈಸ್ ದ ಟೆನ್ಷನ್ ಪರ್ ಮಾಸ್ ಪರ್ ಯೂನಿಟ್ ಲೆಂತ್. ಓಕೆ, ಸೊ ನಾವು ಕನ್ಸಿಡರ್ ಮಾಡಬೇಕಾಗಿರೋದು ಇದು. ಮಾಲಿಕ್ಯುಲರ್ ಮಾಸ್ ಸೇಮ್, ಆರ್ ಇಸ್ ಕಾನ್ಸ್ಟೆಂಟ್, ಟಿ ಇಸ್ ಕಾನ್ಸ್ಟೆಂಟ್. ಓಕೆ, ಸೊ ಇಲ್ಲಿ ನಮಗೆ ಡಿಪೆಂಡೆಂಟ್ ಆನ್ ದಿಸ್ ಒನ್. ಓಕೆ, ಎಲಾಸ್ಟಿಕ್ ಮಾಡ್ಯುಲೈ. ಓಕೆ, ಸೊ ದೇರ್ ಫೋರ್ ಇಂಡಿಪೆಂಡೆಂಟ್ ಆಫ್ ಅ ಟೆಂಪರೇಚರ್. ಎಸ್, ಓಕೆ, ಸೌಂಡ್ ವೇವ್ increase with pressure. It is independent of a pressure. Okay, ಇಲ್ಲಿ pressure ಇಲ್ಲ, independent of a pressure. Next one, increase in temperature, humidity. ನೋಡಿ, at a speed of a sound wave in a air ಅಂತ ಕನ್ಸಿಡರ್ ಮಾಡ್ಕೊಂಡಾಗ ನಮಗೆ it depends only on elasticity of a medium. So therefore ಇಲ್ಲಿ ನಮ್ಗೆ ಕೊಟ್ಟಿರೋದು ಯಾವುದು? humidity. ಸೊ ಇಲ್ಲಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರೋದ್ರಿಂದ ಸೊ ನಮಗೆ ಏನಾದರೂ speed of a sound wave in a air increases with the increase in humidity. So that is option C. ಇದು ಯಾಕೆ? It is independent of a temperature. No, it is dependence on a temperature ಅಲ್ವಾ? It is dependence on a temperature. ನೋಡಿ, it is depends on a temperature, but independent ಅಂತ ಕೊಟ್ಟಿದ್ದಾರೆ. ಎಲ್ಲಿ? ಇಲ್ಲಿ ಕೊಟ್ಟಿರೋದು ಇಂಡಿಪೆಂಡೆಂಟ್, ಬಟ್ ನಮಗೆ ಫಾರ್ಮುಲಾದಲ್ಲಿ ಟೆಂಪರೇಚರ್ ಇದೆ. increase with the pressure, ಇಲ್ಲಿ ಪ್ರೆಷರ್ ಇಂಡಿಪೆಂಡೆಂಟ್ ಇದೆ. pressure is independent of a speed. Okay, so next one, increase with increase in humidity, as it is directly proportional. Yes, option C is the right answer. ಇಲ್ಲಿ inversely proportional ಆಗಿದ್ರೆ option D is the right answer, but ಇಲ್ಲಿ directly proportional ಆಗಿದ್ರೆ this is the right answer, option C. Okay, now let's move on to the next question. Change in temperature of the medium changes. Okay, so ಇಲ್ಲಿ frequency of a sound, amplitude of a sound, wavelength of a sound wave and loudness of a sound wave ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ನಮಗೆ 3 ಪ್ಯಾರಾಮೀಟರ್ಸ್ ಇದೆ. ಯಾವ್ದು ಸರ್? ಫ್ರೀಕ್ವೆನ್ಸಿ, ವೇವ್ ಲೆಂತ್ ಮತ್ತೆ ಆಂಪ್ಲಿಟ್ಯೂಡ್ ಅಂತ ಇದೆ. ಓಕೆ, ಸೊ ಇಲ್ಲಿ ನಮಗೆ ಹೇಳಿರೋದು ಚೇಂಜ್ ಇನ್ ಟೆಂಪರೇಚರ್ ಆಫ್ ದ ಮೀಡಿಯಂ ಚೇಂಜ್ ಆದ್ರೆ ಏನಾಗುತ್ತೆ? ಸೊ ನೋಡಿ, ನಾರ್ಮಲ್ ಆಗಿ, ಓಕೆ, ಸೊ ನಾರ್ಮಲ್ ಆಗಿ ವಿ ದಟ್ ಈಸ್ ಈಕ್ವಲ್ಸ್ ಟು, ಓಕೆ, ಸೊ ವಿ ದಟ್ ಈಸ್ ಈಕ್ವಲ್ಸ್ ಟು ಇವತ್ತು ಜಸ್ಟ್ ನಾವು ಬರ್ದಿರೋ ಪ್ರಕಾರ, ಸೊ ದಟ್ ಈಸ್ ದ ಗಾಮಾ ಆರ್ ಟಿ ಆಗಿದೆ. ಸೊ ಡಿವೈಡೆಡ್ ಬೈ ಎಮ್. ಅಟ್ ದ ಸೇಮ್ ಟೈಮ್ speed of a wave ಯಾವುದು ಕೊಟ್ಟಿದ್ದಾರೆ? sound wave. okay, speed of a wave that is given by f into lambda. okay, so frequency into constant, so v is directly proportional to the lambda. so ಇದರ ಪ್ರಕಾರ frequency into remains the same. okay, do not change. okay, amplitude also do not change. height, amplitude ಅಂದ್ರೆ it is the maximum displacement from a mean position. okay, so ಇದಂತೂ independent. okay, next one, wavelength of a sound change ಆದ್ರೆ ಏನಾಗುತ್ತೆ? So definitely temperature increase ಆದರೆ what happens to the molecules of the medium? ಸೊ ಅಲ್ಲಿ ರೇರರ್ ಮೀಡಿಯಂ ಆಗಿ ಕನ್ವರ್ಟ್ ಆಗುತ್ತೆ. ಸ್ಪೀಡ್ ಏನಾಗುತ್ತೆ? ಜಾಸ್ತಿ ಆಗ್ತಾ ಹೋಗುತ್ತೆ. ಇಫ್ ದ ಟೆಂಪರೇಚರ್ ಇಸ್ ರೆಡ್ಯೂಸಸ್, ಅಟೋಮಿಕ್ ಲೆವೆಲ್ ಅಲ್ಲಿ ನೋಡಿದ್ರೆ ದ ಮಾಲಿಕ್ಯೂಲ್ಸ್ ಬಿಕಮ್ಸ್ ಅ ಕ್ಲೋಸರ್. ಸೊ ದೇರ್ ಫೋರ್ ನಮಗೇನಾಗುತ್ತೆ? ಇಲ್ಲಿ ಸ್ಪೀಡ್ ಏನಾಗುತ್ತೆ? ರೆಡ್ಯೂಸ್ ಆಗ್ತಾ ಹೋಗುತ್ತೆ.
ಓಕೆ, ಸೊ ಇಲ್ಲಿ ನಾವು ನೋಡಿದ್ರೆ ಸ್ಪೀಡ್ ರೆಡ್ಯೂಸ್ ಆದ್ರೆ ವೇವ್ ಲೆಂತ್ ಸಹಿತ ಎಫೆಕ್ಟ್ ಆಗುತ್ತಾ? ಸೊ ನೋಡಿ, ದಿಸ್ ಸ್ಪೀಡ್ ಡಿಪೆಂಡೆಂಟ್ ಆನ್ ಅ ಟೆಂಪರೇಚರ್, ಇಲ್ಲಿ ಇಂಡಿಪೆಂಡೆಂಟ್ ಆಫ್ ಅ ಫ್ರೀಕ್ವೆನ್ಸಿ. ಓಕೆ, ಇಟ್ ಇಸ್ ಇಂಡಿಪೆಂಡೆಂಟ್ ಆಫ್ ಫ್ರೀಕ್ವೆನ್ಸಿ. ನೋಡಿ, ವೆಲಾಸಿಟಿ ಆಸ್ ವೆಲ್ as ಅ ಟೆಂಪರೇಚರ್. ಸೊ ಫ್ರೀಕ್ವೆನ್ಸಿ ಇಸ್ ಇಂಡಿಪೆಂಡೆಂಟ್. ನೆಕ್ಸ್ಟ್ ಒನ್, ಆಂಪ್ಲಿಟ್ಯೂಡ್ ಇಸ್ ಆಲ್ಸೋ ಇಂಡಿಪೆಂಡೆಂಟ್. ವೇವ್ ಲೆಂತ್ ಆಫ್ ಅ ಸೌಂಡ್ ಇಲ್ಲಿ ಫಾರ್ಮುಲಾದಲ್ಲಿ ಕಾಣಿಸ್ತಾ ಇಲ್ಲ, ಬಟ್ ನಮಗೆ ಏನ್ ಕೇಳ್ತಿರೋದು? ಟೆಂಪರೇಚರ್ ಬಗ್ಗೆ ಕೇಳ್ತಿರೋದು. ಅಂಡ್ ಲೌಡ್ನೆಸ್ ಆಫ್ ಅ ಸೌಂಡ್ ಅದನ್ನು ಸಹಿತ ಕೇಳ್ತಾ ಇಲ್ಲ. ಓಕೆ, ಯಾಕೆಂದ್ರೆ ಆಂಪ್ಲಿಟ್ಯೂಡ್ ಏಸ್, ಓಕೆ, ಲೌಡ್ನೆಸ್ ಏಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಆಂಪ್ಲಿಟ್ಯೂಡ್ ಸ್ಕ್ವೇರ್, ಕರೆಕ್ಟಾ? ಸೊ ಇಲ್ಲಿ ನಮಗೆ ಲೌಡ್ನೆಸ್ ಆಂಪ್ಲಿಟ್ಯೂಡ್ ಮೇಲೆ ಡಿಪೆಂಡೆಂಟ್ ಇಲ್ಲ. ಓನ್ಲಿ ಫ್ಯಾಕ್ಟರ್ ದಟ್ ಡಿಪೆಂಡ್ಸ್ ಆನ್ temperature, that is the wavelength. Okay, is that clear? Next one, question number illa, with the propagation of a longitudinal wave through a medium, the quantity transmitted is. Idu definition of a wave barutte. What is that definition of a wave? It is the process of a transfer of energy and momentum without transfer of a matter. Okay, without a transfer of a matter anta ಹೇಳ್ತೀವಿ. Therefore ಇಲ್ಲಿ ದ ಕ್ವಾಂಟಿಟಿ ಟ್ರಾನ್ಸ್ಮಿಟೆಡ್ ಅಂತ ಹೇಳ್ತಿರೋದು. ಮ್ಯಾಟರ್ ಅಂತೂ ಟ್ರಾನ್ಸ್ಮಿಟ್ ಆಗಲ್ಲ. ಎಸ್, ಇಲ್ಲಿ ಮ್ಯಾಟರ್ ಇದೆ, ದೇರ್ ಫೋರ್ ಇಟ್ ಈಸ್ ಆಲ್ಸೋ ಡು ನಾಟ್ ಟ್ರಾನ್ಸ್ಮಿಟ್. ಅಂಡ್ ಇಲ್ಲಿ ಮ್ಯಾಟರ್ ಸಹಿತ ಟ್ರಾನ್ಸ್ಮಿಟ್ ಆಗಲ್ಲ, ದೇರ್ ಫೋರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ದ ಪ್ರಾಸೆಸ್ ಆಫ್ ಟ್ರಾನ್ಸ್ಮಿಷನ್ ಆಫ್ ಎನರ್ಜಿ ಅಂಡ್ ಮೊಮೆಂಟಮ್ ವಿತೌಟ್ ಟ್ರಾನ್ಸ್ಫರ್ ಆಫ್ ಅ ಮ್ಯಾಟರ್, ಆಪ್ಷನ್ ಬಿ. ಓಕೆ, ಡೆಫಿನೇಷನ್ ಆಫ್ ಅ ವೇವ್. ನೆಕ್ಸ್ಟ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಫಾರ್ ಅ ವೇವ್ ಮೋಷನ್? ಓಕೆ, ಸೊ ಟ್ರೂ ಬಗ್ಗೆ ಕೇಳ್ತಿರೋದು. ಓಕೆ, ಟ್ರೂ. So first statement, mechanical transverse wave can propagate through all the medium. Okay, so mechanical transverse wave ಅಂತ ಹೇಳ್ತಿದ್ರೆ, it is not. ಇವನ್ ಏನಾದ್ರು ವ್ಯಾಕ್ಯೂಮ್ ತಗೊಂಡ್ರೆ, ಓಕೆ, ಮೆಕ್ಯಾನಿಕಲ್ ವೇವ್ ಅಂತ ಏನ್ ಹೇಳ್ತೀವಿ? The mechanical wave does require material medium to propagate. And transverse wave, it is a, ಇವಾಗ ನೋಡಿ, ನಾನ್ ಮೆಕ್ಯಾನಿಕಲ್ ವೇವ್ ಅಂತ ತಗೊಂಡ್ರೆ, ನಾನ್ ಮೆಕ್ಯಾನಿಕಲ್ ವೇವ್ do not require material medium to propagate, where mechanical wave require material medium to propagate. ಇಲ್ಲಿ ಮೆಕ್ಯಾನಿಕಲ್ ಟ್ರಾನ್ಸ್ವರ್ಸ್ ವೇವ್ ಅಂತ ಬಂದಿರೋದ್ರಿಂದ ನೋ, ಆಲ್ ಮೀಡಿಯಂ ಅನ್ನೋದು ರಾಂಗ್. ಓಕೆ, ಆಲ್ ಮೀಡಿಯಂ ಅನ್ನೋದು ರಾಂಗ್. ನೆಕ್ಸ್ಟ್ ಒನ್ ನೋಡಿ, ಲಾಂಗಿಟ್ಯೂಡಲ್ ವೇವ್ ಕ್ಯಾನ್ ಪ್ರಾಪಗೇಟ್ ಥ್ರೂ ದ ಸಾಲಿಡ್ಸ್ ಓನ್ಲಿ. ಸೊ ಎಕ್ಸಾಂಪಲ್ ಫಾರ್ ಲಾಂಗಿಟ್ಯೂಡಲ್ ವೇವ್ ಅಂದ್ರೆ ಸೌಂಡ್ ವೇವ್ ಅಂತ ಹೇಳ್ತೀವಿ. ಸೌಂಡ್ ವೇವ್ ಕ್ಯಾನ್ ಟ್ರಾವೆಲ್ ಥ್ರೂ ಏರ್ ಮೀಡಿಯಂ. ಸೌಂಡ್ ವೇವ್ ಕ್ಯಾನ್ ಟ್ರಾವೆಲ್ ಥ್ರೂ ದ liquid. Yes, sound waves can travel through the solids only. Okay, solids ಸಹಿತ ಓನ್ಲಿ ಅನ್ನೋದು ರಾಂಗ್ ಅಂತ ಹೇಳ್ತಿರೋದು. ಓನ್ಲಿ ಅನ್ನೋದು ರಾಂಗ್. ಯಾಕೆಂದ್ರೆ ಸೌಂಡ್ ಕ್ಯಾನ್ ಪ್ರಾಪಗೇಟ್ ಥ್ರೂ ಏರ್, ದಟ್ ಈಸ್ ದ ಗ್ಯಾಸಿಯಸ್ ಮೀಡಿಯಂ, ಅಂಡ್ ದ ನೆಕ್ಸ್ಟ್ ಒನ್ ಲಿಕ್ವಿಡ್ ಮೀಡಿಯಂ, ಅಂಡ್ ದ ಲಾಸ್ಟ್ ಒನ್ ಸಾಲಿಡ್ಸ್ ಮೀಡಿಯಂ ಆಲ್ಸೋ. ಇಲ್ಲಿ ಓನ್ಲಿ ಅನ್ನೋದು ರಾಂಗ್. ಓಕೆ, ಇಲ್ಲಿ ಆಲ್ ದ ಮೀಡಿಯಂ ಅನ್ನೋದು ರಾಂಗ್. ನೆಕ್ಸ್ಟ್ ಒನ್, ಮೆಕ್ಯಾನಿಕಲ್ ಟ್ರಾನ್ಸ್ವರ್ಸ್ ವೇವ್ ಕ್ಯಾನ್ ಪ್ರಾಪಗೇಟ್ ಥ್ರೂ ಸಾಲಿಡ್ಸ್ ಓನ್ಲಿ. ಎಸ್. ಓಕೆ, ಸೊ ಇಲ್ಲಿ ಸಾಲಿಡ್ಸ್ ಓನ್ಲಿ ಅಂತ ಬಂದಾಗ ಎಸ್. ಓಕೆ, and the next one, longitudinal waves can propagate through vacuum. No. Example, longitudinal wave ಗೆ example ಯಾವುದು? sound wave. Sound wave cannot propagate through vacuum. So therefore this statement is also wrong. So therefore ನಮಗೆ right answer, that is option C. Option C is the right answer. Okay, so next one, equation of a plane progressive wave is given by y is equals to 0.6 sin 2 pi bracket of a t minus x by 2. On reflection from a denser medium, its amplitude becomes 2 by 3 of the amplitude of incident wave. The equation of a reflected wave is. Reflection ಅಂದ್ರೇನು? First of all, bouncing back of a wave. Okay, ಇಲ್ಲಿ ನಾವು ಲೈಟ್ ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ it is bouncing back of light ray ಅಂತ ಹೇಳ್ತೀವಿ. What is the angle? That is a 180 degree. So ಈ ತರ ಹೋಗ್ತಾ ಇರುತ್ತೆ. Okay, and exactly ರಿಟರ್ನ್ ಪಾತ್ ಅಲ್ಲಿ ಬರುತ್ತೆ. ವಾಟ್ ಇಸ್ ದ ಆಂಗಲ್ ರೊಟೇಟೆಡ್? ನೋಡಿ, ಈ ತರ ಹೋಗುತ್ತಾ 90 ಡಿಗ್ರಿ, ಅಂಡ್ ಇನ್ನೊಂದು 90 ಡಿಗ್ರಿ ತಿರುಗಿದ್ರೆ ಆಂಟಿ ಪ್ಯಾರಲ್ ಹೋದ ದಾರಿಯಲ್ಲೇ ಮತ್ತೆ ರಿಟರ್ನ್ ಬರುತ್ತೆ. ಅದನ್ನ ನಾವು ರಿಫ್ಲೆಕ್ಷನ್ ಅಂತ ಕರಿತೀವಿ. ಸೊ ಎಷ್ಟು ಆಂಗಲ್ ಚೇಂಜ್ ಆಯ್ತು? ದಟ್ ಈಸ್ 180 ಡಿಗ್ರಿ. ಸೊ ಫಸ್ಟ್ ಪಾಯಿಂಟ್. ಸೊ ನೆಕ್ಸ್ಟ್ ಒನ್ ಏನಂತಂದ್ರೆ, ಸೊ ಆಂಪ್ಲಿಟ್ಯೂಡ್ ಏನಾಯ್ತು? ಸೊ ಫಸ್ಟ್ ಆಫ್ ಆಲ್ ಆಂಪ್ಲಿಟ್ಯೂಡ್ ಏನಾಯ್ತು? ಸೊ ಆಂಪ್ಲಿಟ್ಯೂಡ್ ಇಸ್, ಸೊ ಆಂಪ್ಲಿಟ್ಯೂಡ್, ನ್ಯೂ ಆಂಪ್ಲಿಟ್ಯೂಡ್ ಅಂತ ಬರೀತೀನಿ. So what is the old amplitude? So that is 0.6. New amplitude is to 2 by 3 of old one. Okay, so 2 by 3 of, okay, so 2 by 3 into old amplitude. Okay, so old amplitude is to the 0.6. ಎಷ್ಟು ಆಗುತ್ತೆ? ಸೊ 3 3 3 6. Okay, so 0.04 ಆಗುತ್ತೆ. ಸಾರಿ 0.4 ಆಗುತ್ತೆ. Okay, so this is new amplitude. Now ಇವಾಗ ಇದನ್ನ ಬರೀತೀನಿ ಎಕ್ಸಾಕ್ಟ್ ಆಗಿ. So y is equals to
0.4 ಆಂಪ್ಲಿಟ್ಯೂಡ್ ಓಕೆ 0.4 ಓಕೆ ಸೊ ಇದು ಸಹಿತ ಎ ಬರಲ್ಲ ಓಕೆ 0.4 ದಟ್ ಈಸ್ ಸೈನ್ 2 ಪೈ ಬ್ರಾಕೆಟ್ ಆಫ್ ಟಿ ಇವ್ ನೋಡಿ ಮೊದಲು ಯಾವ ಡೈರೆಕ್ಷನ್ ಹೋಗ್ತಿತ್ತು ಮೈನಸ್ ಎಕ್ಸ್ ಆಕ್ಸಿಸ್ ನೆಗೆಟಿವ್ ಆಕ್ಸಿಸ್ ಅಲ್ಲಿ ಹೋಗ್ತಿತ್ತು ಇವಾಗ ರಿಫ್ಲೆಕ್ಷನ್ ಅಂದ್ರೆ ಅಪೋಸಿಟ್ ಡೈರೆಕ್ಷನ್ ಹೋಗ್ಬೇಕು ಏನಾಗುತ್ತೆ ಸೈನ್ ದಟ್ ಈಸ್ ಅ ಪಾಸಿಟಿವ್ ಎಸ್ ಪಾಸಿಟಿವ್ okay positive x by 2 and plus what is the angle that is the 180 degree that is the pi okay now so y is equals to 0.4 sin 2 pi bracket okay so ಇಲ್ಲಿ ನಾನು ಮಾಡ್ತೀನಿ t x by 2 plus pi ಅಂತ ಬರೀತೀನಿ and one of the trigonometric identity so that is the sin theta plus pi that is equals to minus sin theta so it is same in place of a theta what we have t plus x by 2 and pi so ಇವಾಗ ಏನಾಗುತ್ತೆ ಫೈನಲ್ ಇಕ್ವೇಶನ್ ಸೊ y is equals to ಇದು theta plus pi ಫಾರ್ಮುಲಾ ಆಗಿರೋದ್ರಿಂದ ಅಂದ್ರೆ ಫಾರ್ಮ್ ಆಗಿರೋದ್ರಿಂದ minus 0.4 sin 2 pi t plus x by 2 okay x by 2 so this is our final answer okay so 0.4 ಎಲ್ಲೆಲ್ಲಿದೆ ಸೊ ಎಲ್ಲದರಲ್ಲಿದೆ so ಇಲ್ಲಿ 0.6 is the direct elimination okay so this is direct elimination okay so next one y is equals to minus 0.4 yes option b is the right answer okay so option b is the right answer option b is the right answer got it next one a string of a mass 2.5 kg is under a tension of a 200 newton the length of the stretched string is a 20 meter if the transverse jerk is struck at one end of the string the disturbance will reach the other end is so nothing but ಅವರು ಕೇಳ್ತಾ ಇರೋದು speed of a wave in a string ಬಗ್ಗೆ ಕೇಳ್ತಾ ಇರೋದು so speed of a wave in a string it is given by okay so speed ಕೊಟ್ಟಿದ್ದಾರೆ okay speed ನ ಫೈಂಡ್ ಮಾಡಬೇಕು ಅಂದ್ರೆ the disturbance will reach the other end in ಅಂತ ಕೇಳ್ತಿದ್ದಾರೆ ಅಂದ್ರೆ ಟೈಮ್ ಬಗ್ಗೆ okay ಟೈಮ್ ಬಗ್ಗೆ ಕೇಳಿದ್ದಾರೆ so time ದು what is the formula use the speed formula only so speed that is equals to distance traveled per unit time okay per unit time ನಮಗೆ ಬೇಕಾಗಿರೋದು ಟೈಮಿಂಗ್ so that is L divided by V so L ಅಂತ ಇದೆ that is the 20 meter okay so ಇಲ್ಲಿ 20 meter ಇದೆ yes and what about V so ಆ V find ಮಾಡಬೇಕಂದ್ರೆ so speed of a wave in a string it is given by tension in the string divided by mass per unit length so what is this it is a mass per unit length okay so what is the mass that is the 2.5 so divided by 20 okay so ಇಲ್ಲಿ multiply and divide ಮಾಡಿದ್ರೆ ಎಷ್ಟು ಬರುತ್ತೆ okay I'll keep it as it is okay so what is the tension that is the 200 sir okay and whatever this 2.5 divided by 20 okay ಇದನ್ನ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡ್ತೀನಿ ಹೇಗೆ ಸೊ 200 as it is ಈ 20 ನ ಮೇಲ್ಗಡೆ ತಗೊಂಡು ಹೋಗ್ತೀನಿ ಸೊ ಡಿವೈಡೆಡ್ ಬೈ 2.5 ಓಕೆ ಸೊ ಇವಾಗ ನಾನು ಏನು ಮಾಡ್ತೀನಿ ಮಲ್ಟಿಪ್ಲೈ ಅಂಡ್ ಡಿವೈಡ್ ಮಾಡ್ತೀನಿ ಆನ್ ಬೋತ್ ಸೈಡ್ ಓಕೆ ಅಂದ್ರೆ ಮೇಲೆ ಡಿನಾಮಿನೇಟರ್ ಆಸ್ ವೆಲ್ ಆಸ್ ನ್ಯೂಮಿನೇಟರ್ ಸೊ ಇವಾಗ ಎಷ್ಟಾಯ್ತು ಇದು 1 2 4 1 2 3 4 4 zeros ಓಕೆ ಸೊ 4 zeros ಡಿವೈಡೆಡ್ ಬೈ ಸೊ ಇದು 25 ಆಯಿತು ಈ ಸ್ಕ್ವೇರ್ ಇಂದ ಆಚೆ ಬಂದ್ರೆ ಎಷ್ಟಾಗುತ್ತೆ ಸೊ 4 ನ ಆಚೆ ತಗೊಂಡ್ರೆ ದಟ್ ಈಸ್ ಅ 2 ಆ 4 zeros ನ ಆಚೆ ತಗೊಂಡ್ರೆ 2 zeros ಡಿವೈಡೆಡ್ ಬೈ 25 ಓಕೆ ಸೊ 25 ಇದ್ದದ್ದು ಎಷ್ಟಾಗುತ್ತೆ 25 ಸ್ಕ್ವೇರ್ ಇಂದ ಆಚೆ ಬಂದ್ರೆ ಎಷ್ಟಾಗುತ್ತೆ 5 4 20 ಓಕೆ ಸೊ 5 4 20 and 1 0 okay so this is 40 meter per second ಆಯಿತು ಸೊ ಸೇಮ್ ವೇ ಹಿಯರ್ ಸೊ ಲೆಂತ್ ಎಷ್ಟಿದೆ 20 and ಸ್ಪೀಡ್ ಎಷ್ಟಿದೆ 40 ಸೊ ಎಷ್ಟಾಗುತ್ತೆ 1010 2 by 4 that is the 1 by 2 seconds or 0.5 seconds okay so this is a required answer that is 0.5 seconds that is option B is the right answer okay now let's move on to the next question 2021 ಅಲ್ಲಿ ಕೇಳಿರೋದು what about other years ಅಂತ ಹೇಳಿದ್ರೆ ಸೊ 2024 ಅಲ್ಲಿ ಡಾಪ್ಲರ್ಸ್ ಎಫೆಕ್ಟ್ ಬಗ್ಗೆ ಕೇಳಿದ್ದಾರೆ ಸದ್ಯಕ್ಕಂತೂ ಅದಿಲ್ಲ ಅಂಡ್ 2023 ಅಲ್ಲಿ 2022 ಅಲ್ಲಿ ಕೇಳಿಲ್ಲ ಸೊ ಡೈರೆಕ್ಟ್ಲಿ 2021 ಅಲ್ಲಿ ಟು ಪ್ರಾಪಗೇಟ್ ಬೋತ್ ಲಾಂಗಿಟ್ಯೂಡಲ್ ಅಂಡ್ ಟ್ರಾನ್ಸ್ವರ್ಸ್ ವೇವ್ ದ ಮಟೀರಿಯಲ್ ಮಸ್ಟ್ ಬಿ ಓಕೆ ಲಾಂಗಿಟ್ಯೂಡಲ್ ವೇವ್ ಮತ್ತೆ ಟ್ರಾನ್ಸ್ವರ್ಸ್ ವೇವ್ ಆಗಬೇಕಾದ್ರೆ ಇಟ್ ಇಸ್ ದ ಈಸಿಯೆಸ್ಟ್ ಕ್ವಶನ್ ಅಂತ ಹೇಳ್ಬೋದು ಇಟ್ ರಿಕ್ವೈರ್ಸ್ ಬೋತ್ ಬಲ್ಕ್ ಆಸ್ ವೆಲ್ as ಶೇರ್ ಮಾಡಲ್ ಓಕೆ ಎರಡು ಬೇಕಾಗುತ್ತೆ ಸೊ ದಟ್ ಈಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಓಕೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಒನ್ ಕ್ವಶನ್ ಆಸ್ಟ್ ಫ್ರಮ್ 2019 ಯಾಕೆಂದ್ರೆ ಮಿಕ್ಕಿದ ವರ್ಷದಲ್ಲೆಲ್ಲ ಡಾಪ್ಲರ್ ಎಫೆಕ್ಟ್ ಮೇಲೆ ಕೇಳಿದ್ದಾರೆ ದ ಇಕ್ವೇಶನ್ ಆಫ್ ಅ ಸ್ಟೇಷನರಿ ಓಕೆ ಇಕ್ವೇಶನ್ ಆಫ್ ಅ ಸ್ಟೇಷನರಿ ವೇವ್ ಓಕೆ ಇಕ್ವೇಶನ್ ಆಫ್ ಎ ಸ್ಟೇಷನರಿ
ವೇವ್ ಇರಬೇಕದು. ಓಕೆ, ಸ್ವಲ್ಪ ಮಿಸ್ ಆಗಿದೆ. ಬಿಟ್ವೀನ್ ಅ ನೋಡ್ ಆ್ಯಂಡ್ ಓಕೆ. The equation of a stationary between a node and y is equals to 2 sin pi x divided by 15 cos 48 pi t. The distance node and its next anti-node. ಸೊ ಇಲ್ಲಿ ಜಸ್ಟ್ ಇಕ್ವೇಶನ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಸ್ವಲ್ಪ ಏನೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರಬೇಕು ಇದರಲ್ಲಿ. ಓಕೆ, ಸೊ ದ ಇಕ್ವೇಶನ್ ಕೊಟ್ಟಿದ್ದಾರೆ. ಇಕ್ವೇಶನ್ ಯಾವುದು? ಇದು. ಓಕೆ, ಇದರಿಂದ ನಮಗೆ ಡಿಸ್ಟೆನ್ಸ್ ಬಿಟ್ವೀನ್ ನೋಡ್ ಆ್ಯಂಡ್ ಇಟ್ಸ್ ನೆಕ್ಸ್ಟ್ ಆಂಟಿ ನೋಡ್ ಅಂತ ಫೈಂಡ್ ಮಾಡಬೇಕು. ವಾಟ್ ಇಸ್ ದ ಡಿಸ್ಟೆನ್ಸ್ ಅಂತ. ಫಸ್ಟ್ ಆಫ್ ಆಲ್, what is this node and anti-node ಅಂತ ನೋಡೋದಾದ್ರೆ, ಓಕೆ, ನೋಡ್ ಆ್ಯಂಡ್ ಆಂಟಿ-ನೋಡ್. ಸೊ ದಿಸ್ ನೋಡ್ ಆ್ಯಂಡ್ ಆಂಟಿ-ನೋಡ್. ಓಕೆ, ಸೊ ಇಲ್ಲಿ ನೋಡಿ, ಇದು ಒಂದು ವೇವ್. ಸೊ ಇಲ್ಲಿ ನಮಗೆ ವೇವ್ನ ಸ್ಪ್ಲಿಟ್ ಮಾಡ್ಕೊಂಡ್ರೆ ನಾವು 4 ಪಾರ್ಟ್ಸ್. ಓಕೆ, 1 2 3 4 5. ಓಕೆ, ಫೈನ್. ನೆಕ್ಸ್ಟ್ ನೋಡಿ, ವಾಟ್ ಇಸ್ ದಿಸ್? ಸೊ ಇಲ್ಲಿಂದ ಇಲ್ಲಿಗೆ λ/4. ಓಕೆ, ಆ್ಯಂಡ್ ಇಲ್ಲಿಂದ ಇಲ್ಲಿಗೆ λ/4 ಅಂದರೆ ಈಚ್. ಸೊ ಇಲ್ಲಿಂದ ಇಲ್ಲಿಗೆ λ/4, ಇಲ್ಲಿಂದ ಇಲ್ಲಿಗೆ λ/4, ಆ್ಯಂಡ್ ಇಲ್ಲಿಂದ ಇಲ್ಲಿಗೆ λ/4. ಓಕೆ, ಆ್ಯಂಡ್ ಇಲ್ಲಿಂದ ಇಲ್ಲಿಗೆ λ/4. ಸೊ ಟೋಟಲ್ ಎಷ್ಟಾಗುತ್ತೆ? ಲ್ಯಾಂಬ್ಡಾ. ಓಕೆ, ಆ್ಯಂಡ್ ಇಲ್ಲಿಗೆ ಎಷ್ಟಾಗುತ್ತೆ? λ/2. ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ನೋಡ್ಸ್ ಮತ್ತೆ ಆಂಟಿ ನೋಡ್ಸ್ ಅಂದ್ರೆ ಏನು ತಿಳ್ಕೊಬೇಕು. ಓಕೆ, ನೋಡ್ ಅಂದ್ರೆ ದ ಪಾಯಿಂಟ್, ಓಕೆ, ವೇರ್ ಆಂಪ್ಲಿಟ್ಯೂಡ್ ಇಸ್ 0. ಓಕೆ, ಅಥವಾ ಮಿನಿಮಮ್ ಅಂತ ಹೇಳೋಣ. ಓಕೆ, ಆರ್ ಮಿನಿಮಮ್ ಅಂತ ಬರೆಯಕ್ಕಾಗಲ್ಲ, 0 ಅಂತಾನೆ ಕನ್ಸಿಡರ್ ಮಾಡ್ಕೊಳ್ಳಿ. ಆ್ಯಂಡ್ ಆಂಟಿ ನೋಡ್ ಅಂತಂದ್ರೆ ವೇರ್ ಆಂಪ್ಲಿಟ್ಯೂಡ್ ಈಸ್ ದ ಮ್ಯಾಕ್ಸಿಮಮ್. ಓಕೆ, ಆಂಪ್ಲಿಟ್ಯೂಡ್ ಈಸ್ ಮ್ಯಾಕ್ಸಿಮಮ್. ಸೊ ಇಲ್ಲಿ ನಾನು ಕನ್ಸಿಡರ್ ಮಾಡ್ಕೊಂಡ್ರೆ ಎನಿ ಪಾಯಿಂಟ್. ಓಕೆ, ಎನಿ ಪಾಯಿಂಟ್ನ ಕನ್ಸಿಡರ್ ಮಾಡ್ಕೊಳ್ಳಿ. ಇಲ್ಲಾದ್ರೂ ಕನ್ಸಿಡರ್ ಮಾಡ್ಕೊಳ್ಳಿ, ಇಲ್ಲಾದ್ರೂ ಕನ್ಸಿಡರ್ ಮಾಡ್ಕೊಳ್ಳಿ, ಅಥವಾ ಇಲ್ಲಿ ಕನ್ಸಿಡರ್ ಮಾಡ್ಕೊಳ್ಳಿ, ಇಲ್ಲಿ ಕನ್ಸಿಡರ್ ಮಾಡಿ. ಬಿಟ್ವೀನ್ 2 ಪಾಯಿಂಟ್ಸ್ನ ಕನ್ಸಿಡರ್ ಮಾಡ್ಕೊಳ್ಳೇಬೇಕು. ನೋಡಿ, ಇದನ್ನ ಕನ್ಸಿಡರ್ ಮಾಡ್ಕೊಂಡ್ರೆ, ಓಕೆ, ಸೊ ದಿಸ್ ಕನ್ಸಿಡರ್ ಮಾಡ್ಕೊಂಡ್ರೆ ನೋಡ್ ಆಗುತ್ತೆ. ಅಂಡ್ ವಾಟ್ ಅಬೌಟ್ ದಿಸ್ ಆಂಟಿ ನೋಡ್? ಇಲ್ಲಿ ಕನ್ಸಿಡರ್ ಮಾಡ್ಕೊಂಡ್ರೆ ಅಗೇನ್ ನೋಡ್, ಅಂಡ್ ಇಲ್ಲಿ ಕನ್ಸಿಡರ್ ಮಾಡ್ಕೊಂಡ್ರೆ ಆಂಟಿ ನೋಡ್, ಅಂಡ್ ಇಲ್ಲಿ ಕನ್ಸಿಡರ್ ಮಾಡ್ಕೊಂಡ್ರೆ ನೋಡ್. ಎನಿ 2 ಪಾಯಿಂಟ್ಸ್ನ ಕನ್ಸಿಡರ್ ಮಾಡ್ಕೊಳ್ಳಿ. I'll consider this one. Okay, I'll consider this one. ಯಾಕೆ? This is node, this is anti node, and this is a node. Okay, so this is ಈ ಪಾಯಿಂಟ್ ನ ಕನ್ಸಿಡರ್ ಮಾಡ್ಕೊಂಡ್ರೆ ಆಂಟಿ ನೋಡ್, and this is a node. Okay, so this is a node. Okay, where amplitude is 0. So ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್? ನೋಡಿ, ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್? ದಟ್ ಇಸ್ λ/4. Okay, so λ/4 ವ್ಯಾಲ್ಯೂ ಎಷ್ಟು? Okay, so first of all, what is the lambda value? ಇವಾಗ ನಮ್ಗೆ ಬೇಕಾಗಿರೋದು what is the lambda value. So given question ನೋಡಿ, 2 sin of pi x. So that is the kx into omega 2. So ಇದು ಯಾವ ಫಾರ್ಮ್ ಅಲ್ಲಿ ಇದೆ ಅಂದ್ರೆ a sin of kx cos omega t. ಓಕೆ, ಈ ಫಾರ್ಮ್ ಅಲ್ಲಿ ಇದೆ. ಸೊ ನಮಗೆ k ಅನ್ನೋದು ಗೊತ್ತಿದೆ, ಏನು? ಸೊ ದಟ್ ಈಸ್ ಅ ವೇವ್ ನಂಬರ್ ದಟ್ ಈಸ್ ಗಿವೆನ್ ಬೈ 2 pi divided by lambda. ಸೊ ಇಲ್ಲಿ k ವ್ಯಾಲ್ಯೂ ಕಂಪೇರ್ ಮಾಡ್ಕೊಳ್ಳಿ. ಓಕೆ, k ವ್ಯಾಲ್ಯೂ kx ಅಂದ್ರೆ ಮಿಕ್ಕಿದೇನು? k is equals to pi divided by 15. Okay, so that is equals to 2 pi divided by lambda, and pi get cancelled. So lambda is equals to 30 units. Okay, so 30 units. Lambda value is to 30 units. So same value nil substitute ಮಾಡಿ. Okay, so lambda by 4. So what is the lambda? So that is 30 divided by 4. ಎಷ್ಟಾಗುತ್ತೆ? So 4 ಬಂದಾಗ 4 7 28, 2 ಉಳಿತು, 4 5 20. Okay, so 7.5 units. 7.5 units. Okay, so this is 7.5 units. Option A is the right answer. Okay, now let's move on to the next question. First overtone frequency of a closed pipe of a length L1 is equal to the second harmonic frequency of a open pipe of length L2. The ratio of L1 is equals to L2. Okay, so first one. So what is the frequency of open pipe? It is given by NV divided by 2L, and a closed pipe, so NV divided by 4L. Okay, so idu open pipe frequency and it is a closed pipe frequency. And first one open pipe ಗೆ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಏನು ಕೊಟ್ಟಿದ್ರೆ ಫಸ್ಟ್ ಓವರ್ಟರ್ನ್ ಫ್ರೀಕ್ವೆನ್ಸಿ ಆಫ್ ಎ ಕ್ಲೋಸ್ಡ್ ಪೈಪ್. ನೆಕ್ಸ್ಟ್ ಒನ್ ಕೇಳಿದ್ರೆ ಸೆಕೆಂಡ್ ಹಾರ್ಮೋನಿಕ್ ಅಂತ ಕೊಟ್ಟಿದ್ದಾರೆ. ಸೊ ಫಾರ್ second harmonic, what is the value of n? So that is 2. And the next one, first overtone ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ
first overtone, so that n is equals to 3. Okay, so that n is equals to 3. Fine. So ಇವಾಗ substitute ಮಾಡೋಣ values ನ. So f open, frequency of open pipe, that is 2. Okay, so yeah, n value for for second harmonic. So this is for open pipe, that is the 2v, so divided by 2l, so that is v divided by l1. Okay, l1 l2 na open pipe ಗೆ l2 ಅಂತ ಕನ್ಸಿಡರ್ ಮಾಡ್ಕೊಂಡಿದ್ವಿ, l2. got it. So next one, closed pipe ಗೆ. Okay, closed pipe ಗೆ what is the n value? So that is the 3, because it is the first overtone, so that is the 3v divided by 2 times of l1, so that is yeah same. Okay, so same is as it is. Now ಇವಾಗ ಬೇಕಾಗಿರೋದೇನು ನಮಗೆ, ಇವಾಗ ಬೇಕಾಗಿರೋದು l1 is equals to l1 divided by l2 is equals to ಅಂತ ಫೈಂಡ್ ಮಾಡಬೇಕು. ಇಲ್ಲಿ ಕೊಟ್ಟಿರೋದೇನು, this open frequency, okay, frequency of open pipe and closed pipe are equal. So ಇವಾಗ ನಾನು ಕಂಡೀಷನ್ ಬರ್ಕೊಂಡ್ರೆ fc that is equals to fo. what is fc? closed pipe ದು sir, that is the 3v divided by 2l1, so that is equals to v divided by l2. ನಮಗೆ ಬೇಕಾಗಿರೋದೇನು, so v get cancel, l1 divided by l2 ಬೇಕು. So l1 yeah, this is the 4. Okay, so this is the 4, so l1 divided by l2, ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ so this is the 4. Okay, so 3 divided by 4, so 3 divided by 4 is the right answer. Okay, 3 divided by 4 is the right answer. Is that clear? Okay, now let's move on to the next question. 2017 in the wave setup in a closed pipe are. It is simple one. It is a stationary as well as a longitudinal. So according to the theoretical concept, okay, so ಅಲ್ಲಿ ನಿಮಗೆ ಓಪನ್ ಪೈಪ್ ಮತ್ತೆ ಕ್ಲೋಸ್ಡ್ ಪೈಪ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ it is a stationary as well as it is a longitudinal wave. Okay, so next one, 2015 in a stretched string is vibrating in the second overtone, then number of notes and antinodes between the ends of the strings are respectively. ಈ ಕ್ವಶನ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಕನ್ಫ್ಯೂಷನ್ ಇರುತ್ತೆ, ಈಸಿ ಕಾಣಿಸೋ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ, ನಿಮಗೆ ಕ್ಲಾರಿಟಿ ಕೊಡ್ತೀನಿ ಅದನ್ನ. ಓಕೆನಾ? ಸೊ ಫಸ್ಟ್ ಒನ್, ಸೊ ಫಸ್ಟ್ ನಾವು ವೇವ್ ಫಾರ್ಮ್ ನ ಡ್ರಾ ಮಾಡ್ಕೋಣ. ಓಕೆ, ಸೊ ನೋಡಿ, a structured string is vibrating in the second overtone. Okay, so second overtone ಅಂದ್ರೆ ಸೊ ನೋಡಿ ಈ ತರ ಇರುತ್ತೆ. ಓಕೆನಾ? ಸೆಕೆಂಡ್ ಓವರ್ಟೋನ್, ರೈಟ್? ಸೆಕೆಂಡ್ ಓವರ್ಟೋನ್ ಇಲ್ಲಿ ಕೊಟ್ಟಿರೋದು ಸೆಕೆಂಡ್ ಓವರ್ಟೋನ್ ಅಂದ್ರೆ ಥರ್ಡ್ ಹಾರ್ಮೋನಿಕ್ ಅಂತ. ಓಕೆ, ಇದು ಬರ್ದ್ರು ಬರೀಲಿಲ್ಲ ಅಂದ್ರೂ ನಡೀತೆ, ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ನಾನು ಬರಿತಾ ಇದ್ದೀನಿ. ಓಕೆನಾ? ಸೊ ಇಲ್ಲಿ ನೋಡಿ, ಸೊ ಸ್ವಲ್ಪ ಇದು ಅನ್ಕೊಡೋಂಕಾಯ್ತು, ಸ್ವಲ್ಪ ಡಯಾಗ್ರಾಮ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ? ರೈಟ್. ಸೊ ಇಲ್ಲಿ all these are nodes, minimum amplitude. Okay, so node. Okay, and ಇಲ್ಲಿ ಇರೋದೆಲ್ಲ ಆಂಟಿನೋಡ್. ಸೊ ಎನಿ ಅಪ್ ಆರ್ ಡೌನ್ ಯಾವ್ದಾದ್ರೂ ಕನ್ಸಿಡರ್ ಮಾಡ್ಕೊಳಕಿನಾ. ಸೊ ದಿಸ್ ಇಸ್ ಆಂಟಿನೋಡ್. Okay, so this is antinode and this is also antinode. Got it? ಸೊ ನೋಡಿ, ಕ್ವಶನ್ ಕರೆಕ್ಟ್ ಆಗಿ ನೋಡಿ, ಇಲ್ಲಿ ಸ್ಟ್ರಿಂಗ್ ಇದೆ. ಓಕೆನಾ? ಇಲ್ಲಿ ನಿಮಗೆ ವೇವ್ ಫಾರ್ಮ್ ಅಲ್ಲಿ ಪ್ರೆಸೆಂಟ್ ಮಾಡಿದ್ದೇನೆ ಅಷ್ಟೇ. ಓಕೆ, ಸೊ ದಿಸ್ ಇಸ್ ಸ್ಟ್ರಿಂಗ್, ಇದು ಬಿಡಿ, ಇದನ್ನು ಸಹಿತ ಬಿಟ್ಬಿಡಿ. ಓಕೆನಾ? ಸೊ ದಿಸ್ ಇಸ್ ಅ ಸ್ಟ್ರಿಂಗ್ ಇದೆ. ಓಕೆನಾ? ಸೊ ಈ ಸ್ಟ್ರಿಂಗ್ ಅಲ್ಲಿ ಈ ಎಡ್ಜ್ ಅಲ್ಲಿ ಏನಿದೆಯಲ್ಲ, ಬಿಟ್ವೀನ್ ದ ಎಂಡ್ಸ್ ಆಫ್ ದ ಸ್ಟ್ರಿಂಗ್ ಅಂತ ಕೇಳಿದ್ದಾರೆ. ಸೊ ದಿಸ್ ಇಸ್ ಒನ್ ಎಂಡ್ ಅಂಡ್ ದಿಸ್ ಇಸ್ ಒನ್ ಎಂಡ್ ಅಂತ ಕೇಳಿದ್ದಾರೆ. ಬಿಟ್ವೀನ್ ಅಂತಂದ್ರೆ ಈ ಎರಡನ್ನ ಬಿಟ್ಟು ಕನ್ಸಿಡರ್ ಮಾಡ್ಕೋಬೇಕು. ಓಕೆ, ಸೊ ನೋಟ್ಸ್ ಎಷ್ಟಿದೆ? ನೋಟ್ಸ್ ಎಷ್ಟು? 2. ಆಂಟಿ ನೋಟ್ಸ್ ಎಷ್ಟು? ಆಂಟಿ ನೋಟ್ಸ್ ಎಷ್ಟಿದೆ? 1 2 3. ಸೊ 3 ಇದೆ. ಸೊ ದಿಸ್ ಇಸ್ ಫಾರ್ ಎ ಗಿವನ್ ಕ್ವಶನ್. ಓಕೆ, ಸಪೋಸ್ ಅವರು ಜಸ್ಟ್ ಐಡೆಂಟಿಫೈ ನಂಬರ್ ಆಫ್ ನೋಟ್ಸ್ ಆಸ್ ವೆಲ್ ಆಸ್ ಆಂಟಿ ನೋಟ್ಸ್ ಅಂದ್ರೆ ಅವರು ಬಿಟ್ವೀನ್ ಅಂತೇಳಿ ಮೆನ್ಷನ್ ಮಾಡಿರಲ್ಲ, ಜಸ್ಟ್ ಅವ್ರು ಏನ್ ಮಾಡ್ತಾರೆ, ಮೆನ್ಷನ್ ನೋಟ್ಸ್ ಅಂಡ್ ಆಂಟಿ ನೋಟ್ಸ್. ಇದರ ಪ್ರಕಾರ ನೋಡಿದ್ರೆ, ಸೊ ನೋಟ್ಸ್ ಆರ್ 4, 1 2 3 4 and anti notes are ಎಷ್ಟು? remain same. Anti notes are remain same, that is the 3. ಸೊ ನೀವೇನ್ ಅನ್ಕೋತೀರಾ, ನೋಟ್ಸ್ ಅಂಡ್ ಆಂಟಿ ನೋಟ್ಸ್ ರೆಸ್ಪೆಕ್ಟಿವ್ಲಿ ಕೇಳಿದ್ದಾರೆ. ಸೊ ನೋಟ್ಸ್ ಆರ್ 4 and ಆಂಟಿ ನೋಟ್ಸ್ ಆರ್ 3 ಅಂತೇಳಿ ಇದನ್ನ
ಟಿಕ್ ಮಾಡ್ತೀರಾ. ಬಟ್ ಅವ್ರು ಕೇಳಿರೋದು ಬಿಟ್ವೀನ್ ಅಂತ ಕೇಳಿರೋದು. ಓಕೆ, ಸೊ ಬಿಟ್ವೀನ್ ಎಂಡ್ಸ್ ಅಲ್ಲಿ ಕೇಳಿರೋದು. ಸೊ ಬಿಟ್ವೀನ್ ಅಂದ್ರೆ 2 and 3 ಬರಬೇಕು. ಸೊ ದಟ್ ಈಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಗಾಟ್ ಇಟ್? ನೆಕ್ಸ್ಟ್ ಒನ್ ಕ್ವಶನ್ ನಂಬರ್ ಇಲ್ಲ, KCET 2014 ಅಲ್ಲಿ ಕೇಳಿರೋದು. ವೆನ್ ಟೂ ಟ್ಯೂನಿಂಗ್ ಫೋರ್ಕ್ಸ್ A and B are sounded together, 4 beats per second are heard. The frequency of a fork B is 384 Hz. When one of the prongs of the fork A is filled and sounded with a B, the beat frequency increases. Then frequency of the fork A is. Frequency of a fork A is find ಮಾಡಬೇಕು. So beat frequency ಅಂದ್ರೇನು ಸರ್? beat frequency B ಅಂದ್ರೆ beat frequency. ಓಕೆ, so that is the difference between, ಓಕೆ, ಸೊ A and B ಅಂತ ಬರ್ಕೋತೀನಿ. ಓಕೆ, ಸೊ ಡಿಫರೆನ್ಸ್ ಯಾವ್ದು ಜಾಸ್ತಿ ಇರುತ್ತೆ ಅದನ್ನ ಫೈಂಡ್ ಮಾಡ್ಕೋಬೇಕು. ಓಕೆ, ಫಸ್ಟ್ ಬರ್ಕೋಬೇಕು, ಯಾವ್ದು ಕಮ್ಮಿ ಇರುತ್ತೆ ಅದು ಸೆಕೆಂಡ್ ಬರ್ಕೋಬೇಕು. ಡಿಫ್ರೆನ್ಸ್ ನ ಮಾತ್ರ, ಸಬ್ಟ್ರಾಕ್ಷನ್ ಅಲ್ಲ, ಡಿಫ್ರೆನ್ಸ್ ಮಾತ್ರ ಕನ್ಸಿಡರ್ ಮಾಡ್ಕೋಬೇಕು. ಸೊ ಬೀಟ್ ಫ್ರೀಕ್ವೆನ್ಸಿ ಎಷ್ಟು ಕೊಟ್ಟಿದ್ದಾರೆ? 4. ಓಕೆ, ಅಂಡ್ ಫ್ರೀಕ್ವೆನ್ಸಿ ಆಫ್ ಎ ನ ಫೈಂಡ್ ಮಾಡಬೇಕು. ಓಕೆ, ಅಂಡ್ ಬೀಟ್ ಫ್ರೀಕ್ವೆನ್ಸಿ ಆಫ್ ಬಿ ಫೋರ್ಕ್ ಬಿ ಎಷ್ಟು? 384. ನೀವೇನ್ ಮಾಡಬೇಕು? ಜಸ್ಟ್ ಇದನ್ನ ಸಿಂಪ್ಲಿಫೈ ಮಾಡಿ ಅಷ್ಟೇ. ಸೊ ದಟ್ ಈಸ್ 4 plus 384. So that is frequency of A fork, that is 388 Hz. ಇಷ್ಟೇ, ಏನೂ ಇಲ್ಲ. ಓಕೆ, so that is option D. Option D is the right answer. Okay, next one. A metallic wire of 1 meter length has a mass of 10 into 10 power minus 3 kg of a tension 100 Newton is applied to a wire. What is the speed of a transverse wave? Okay, what is the speed of a transverse wave? Simple. What is that? V is equals to tension divided by mu. Okay, so that is mass per unit length. Okay, right. So ಇಲ್ಲಿ mass per unit length ನ first ಬರ್ಕೋಣ. So that is the mass per unit length. That is mass ಎಷ್ಟಿದೆ? So 10 into, so 10 power minus 3. So divided by length ಎಷ್ಟಿದೆ? 1 meter. So therefore it is not 10 power minus 2 ಅಂತ ಬರ್ಕೋಬಹುದು. Now substitute the values here. Okay, so that is given by, that is the 100 divided by, what is the value? This is the 10 power minus 2. So simplification ಮಾಡಿದ್ರೆ ಎಷ್ಟಾಗುತ್ತೆ? ಇದು 10 power 4 ಆಗುತ್ತೆ. ಇದನ್ನ 2 ಅಂತ ಬರೀಬಹುದು. ಓಕೆ, 10 power 2. ಈ 10 power minus 2 ಮೇಲ್ಗಡೆ ಬಂದ್ರೆ ಏನಾಗುತ್ತೆ? 10 power plus 2 ಆಗುತ್ತೆ. ಆಲ್ರೆಡಿ 2 ಇದೆ. 2 plus 2 4 ಆಗುತ್ತೆ. ಓಕೆ, ಸೊ ಇದನ್ನ ಸ್ಕ್ವೇರ್ ರೂಟ್ ಆಚೆ ತೆಗೆದ್ರೆ ಏನಾಗುತ್ತೆ? 10 power 2. ಸೊ V is equals to 10 power 2 ನೇ 100 meter per second ಅಂತ ಬರೀಬಹುದು. 100 meter per second. That is option A is the right answer. Okay, option A is the right answer. Yeah, that's it. Okay, so ಇವತ್ತಿನ ಸೆಷನ್ಗೆ ನಮ್ಮ ಫಸ್ಟ್ PU ಸಿಲೆಬಸ್ ಕಂಪ್ಲೀಟ್ ಆಯಿತು ವಿತ್ ರೆಸ್ಪೆಕ್ಟ್ ಟು KCET ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂಡ್ ಎಕ್ಸಾಂಪ್ಲರ್ ಸೀರೀಸ್ ಅಲ್ಲಿ. ಓಕೆ, ಸೊ ದಟ್ಸ್ ಆಲ್ ಫಾರ್ ಟುಡೇ ಸೆಷನ್. ಮತ್ತೆ ನೆಕ್ಸ್ಟ್ ಸೆಷನ್ ಅಲ್ಲಿ ಭೇಟಿ ಆಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್.